ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸಂಗೀತಾ, ಫರ್ಟಿಲಿಟಿ ಸ್ಪೆಷಲಿಸ್ಟ್ ಹಾಗೂ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್, ಕೋರಲ್ ಅಡ್ವಾನ್ಸ್ಡ್ ಫರ್ಟಿಲಿಟಿ, ನ್ಯೂ ಬೆಲ್ ರೋಡ್, ಬ್ಯಾಂಗ್ಳೂರು. ತಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಿದೆಯೋ ಇಲ್ಲವೋ ಗೊತ್ತಿಲ್ಲ, ನಮ್ಮ ಈಗ IVF ಅಥವಾ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ಸ್ಗೆ ಇಂಡಿಯನ್ ಗೌರ್ಮೆಂಟ್ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಅದನ್ನು ಈಗ ನಾವು ಆರ್ಟ್ ಗೈಡ್ಲೈನ್ಸ್ ಅಂತ ಹೇಳ್ತೀವಿ, ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜಿ ಗೈಡ್ಲೈನ್ಸ್ ಆಫ್ ಇಂಡಿಯಾ ಅಂತ, ಗೌರ್ಮೆಂಟ್ ಆಫ್ ಇಂಡಿಯಾ. ಕೋರಲ್ ಅಡ್ವಾನ್ಸ್ಡ್ ಫರ್ಟಿಲಿಟಿಯಲ್ಲಿ ಆ ಗೈಡ್ಲೈನ್ಸ್ ಪ್ರಕಾರನೇ ಎಲ್ಲವನ್ನು ಮಾಡುವಂಥದ್ದು. ಹಾಗೆಯೇ ಈ ಗೈಡ್ಲೈನ್ಸ್ ಪ್ರಕಾರ ನಮಗೆ IVFಗೆ ಯಾವ ಥರ ನಾವು ಕನ್ಸೆಂಟ್ ತೊಗೊಬೇಕು, IUIಗೆ ಏನು ಮಾಡಬೇಕು, ಅಥವಾ ಎಷ್ಟು ದಿನ ಏನು ಸ್ಟೋರ್ ಮಾಡಿಡ್ಬೋದು ಅನ್ನೋದನ್ನೆಲ್ಲನೂ ಅವರು ಸ್ಪೆಸಿಫೈ ಮಾಡಿದ್ದಾರೆ. ಅದರಲ್ಲಿ ಹಾಗೇ ಡೋನರ್ ಎಗ್ಗು ಅಥವಾ ಡೋನರ್ ಎಂಬ್ರಿಯೋ ಅಥವಾ ಡೋನರ್ ಸ್ಪರ್ಮು ಅದೆಲ್ಲ ಹೇಗೆ ಮಾಡಬೇಕು, ಈಗ ಯಾವುದೇ ದಂಪತಿಗಳಿಗೆ ಅಂಡಾಣು ಇಲ್ಲ ಅಥವಾ ವೀರ್ಯಾಣು ಇಲ್ಲ, ಅವರು ಡೋನರ್ಗೆ ಹೋಗಬೇಕು ಅಂದರೆ ಅದನ್ನು ಅವರು ಹೇಗೆ ಅದರ ಮೂಲಕ ಮಾಡ್ಕೋಬೇಕು, ಅದು ಗೈಡ್ಲೈನ್ಸ್ ಮೂಲಕನೇ ಇಲ್ಲಿ ಮಾಡಲಾಗುತ್ತದೆ. ಅದೇ ರೀತಿಯಾಗಿ ನಾವು ಒಂದು ಹೆಣ್ಣಿನ ಅಂಡಾಣುವನ್ನು ಅಥವಾ ಅಂದರೆ ಎಗ್ಗನ್ನು, ಊಸೈಟನ್ನು ನಾವು ಫ್ರೀಸ್ ಮಾಡ್ಬೋದು. ಈಗ ನೀವು ಕ್ಯಾರಿಯರ್ ಓರಿಯೆಂಟೆಡ್ ಆಗಿದ್ದು ಅಥವಾ ನಿಮ್ಮ ಆಕ್ಯುಪೇಷನ್ ಯಾವ ಕೆಲಸದಲ್ಲಿ ಕೆಲವೊಂದು ವರ್ಷ ನಿಮ್ಮ ಮಕ್ಕಳನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗದೇ ಇದ್ದರೆ, ನೀವು ನಿಮ್ಮ ಅಂಡಾಣು ಅಥವಾ ಊಸೈಟನ್ನು ಅಥವಾ ಮದುವೆಯಾಗಿದ್ದಲ್ಲಿ ನಿಮ್ಮ ಎಂಬ್ರಿಯೋವನ್ನೇ, ನಿಮ್ಮ ಭ್ರೂಣವನ್ನೇ ಸ್ಟೋರ್ ಮಾಡಿಸಿ ಇಟ್ಕೊಂಡು ನಿಮಗೆ ಯಾವಾಗ ಹಾಕ್ಸ್ಕೋಬೇಕು ಅನಿಸುತ್ತೋ ಆವಾಗ ನೀವು ಅದನ್ನು ಟ್ರಾನ್ಸ್ಫರ್ ಮಾಡಿಸ್ಕೋಬಹುದು. ಅದೇ ರೀತಿಯಾಗಿ ವೀರ್ಯಾಣುವನ್ನು, ಈಗ ನಮ್ಮಲ್ಲಿ ಹಲವಾರು ಜನ ಈಗ ಹೊರಗೆ ಕೆಲಸ ಮಾಡ್ತಾ ಇರ್ತಾರೆ, ಆರ್ಮಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಅಥವಾ ಹೊರ ದೇಶಕ್ಕೆ ಹೊರ ರಾಜ್ಯಕ್ಕೆ ಕೆಲಸದ ಸಲುವಾಗಿ ಓಡಾಡುವಂಥವ್ರು ಇರ್ತಾರೆ. ಅವರು ಈ ಓವ್ಯುಲೇಷನ್ ಟೈಮಲ್ಲಿ ಜೊತೆಯಲ್ಲಿ ಇರೋಕ್ಕಾಗಲ್ಲ. ಆಗ ಅವರು ಅವರ ವೀರ್ಯಾಣುವನ್ನು ಫ್ರೀಸ್ ಮಾಡಿಸಿ ಅವರ ವೈಫ್ ಬಂದು ಇಲ್ಲಿ ಟ್ರೀಟ್ಮೆಂಟ್ ತಗೊಳ್ಳುವಾಗ ಅದನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಕನ್ಸೆಂಟನ್ನು ಕೊಟ್ಟು ಫ್ರೀಸ್ ಮಾಡಿಸ್ಬೋದು. ಸೊ ಇದು ಎಲ್ಲ ಅವಕಾಶಗಳನ್ನು, ಇದು ಎಲ್ಲ ಮೆಥಡ್ಸ್ನು ನಾವು ಆರ್ಟ್ ಗೈಡ್ಲೈನ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಪ್ರಕಾರನೇ ಮಾಡ್ತೀವಿ ಇಲ್ಲಿ ಕೋರಲ್ ಅಡ್ವಾನ್ಸ್ ಫರ್ಟಿಲಿಟಿಯಲ್ಲಿ. ಸೊ ಇದರ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳಬಹುದು. ಥ್ಯಾಂಕ್ ಯು.